ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್. ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ, ನೋಡೋಣ ಬನ್ನಿ. ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್. ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಎಲೆಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ವಿನೂತನವಾಗಿ, ವಿಶಿಷ್ಟವಾಗಿ ಒಂದು ಹಬ್ಬದ ಸಡಗರದ ರೀತಿಯಲ್ಲಿ ಆಚರಿಸಲಾಯಿತು. ಇದು ವಿಶೇಷವಾಗಿ ಮದನಟಮ್ಮ ದೇವಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಇಲ್ಲಿ ತುಂಬ ನಾನು ಹೇಳಬೇಕಾಗಿರುವಂಥದ್ದು, ಅತ್ಯಮೂಲ್ಯವಾಗಿ ಈ ಪಂಚಾಯಿತಿ ವತಿಯಿಂದ ಮಾಡ್ತಾ ಇದ್ದಂಥ ಈ ಕಾರ್ಯಕ್ರಮ, ಎಲೆಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಾಡ್ತಾ ಇದ್ದಂಥ ಈ ಕಾರ್ಯಕ್ರಮ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆದಂತಹ ಶ್ರೀಯುತ ಭಾಗೀರಥಿ ಅವರು ಹಾಗೂ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳೊಡಗೂಡಿ ಸ್ಥಳೀಯ ಕ್ಷೇತ್ರದ ಶಾಸಕರು ಆದಂತಹ ಶ್ರೀಯುತ ಎಸ್.ಟಿ. ಸೋಮಶೇಖರ್ ರವರು, ಮಾಜಿ ಸಚಿವರು ಹಾಲಿ ಶಾಸಕರು ಆದಂತಹ ಎಸ್.ಟಿ. ಸೋಮಶೇಖರ್ ಸಾಹೇಬರು, ಇದರೊಟ್ಟಿಗೆ ಪಂಚಾಯಿತಿಯ ಸದಸ್ಯರುಗಳಾದಂತಹ ನಾಗರಾಜುರವರು ಹಾಗೂ ಕೃಷ್ಣಮೂರ್ತಿ, ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಹಾಜರಿದ್ದರು. ನೋಡಿ, ಇಲ್ಲಿ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರಿಗೆ ಕರೆದು ಅವರಿಗೆ ಒಂದು ಏನೋ ಹಬ್ಬದ ಸವಿ ನೆನಪಿಗಾಗಿ ವಿಶೇಷ ಕಿರುಕಾಣಿಕೆಯನ್ನು ನೀಡುವ ಹಾಗೆ ಬಾಗಿನದೊಟ್ಟಿಗೆ ನೀಡುವಂತಹ ಕಾರ್ಯಕ್ರಮ ನಡೆಯಿತು. ಕೇವಲ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರವಲ್ಲ, ಆಶಾ ಕಾರ್ಯಕರ್ತರಿಗೂ ಹಾಗೂ ಸ್ಥಳೀಯವಾಗಿ ಏನು ಪಂಚಾಯಿತಿ ವತಿಯಿಂದ ಸದಸ್ಯರು ಆಯ್ಕೆಯಾಗಿದ್ದರು ಅವರಿಗೂ ಕೂಡ ಅಧ್ಯಕ್ಷರೊಡನಾಡಿಯಾಗಿ ಇದರೊಟ್ಟಿಗೆ ಅಲ್ಲಲ್ಲಿ ಶಾಲೆಗಳಲ್ಲಿ ಅಡುಗೆ ಮಾಡುವ ಅಡುಗೆ ಮಾಡುವ ಸಹಾಯಕಿಯರಿಗೆ ಹಾಗೂ ಶಿಕ್ಷಕಿಯರಿಗೆ ವಿಶೇಷವಾಗಿ ನೋಡಿ, ಇದು ಭಾಳ ಅತ್ಯಮೂಲ್ಯವಾದಂಥ ಒಂದು ವಿಷಯ. ಶಿಕ್ಷಕಿಯರಿಗೂ ಕೂಡ ಸನ್ಮಾನ ನಡೆದಿರುವಂಥದ್ದು. ಎಲ್ಲರನ್ನೂ ಒಟ್ಟಾರೆ ಒಂದು ವೇದಿಕೆಗೆ ಕರೆತಂದು, ಹಾಗೆ ಇಲ್ಲಿ ರಂಗೋಲಿ ಸ್ಪರ್ಧೆ ಮಾಡಿರುವಂಥದ್ದು ಮತ್ತು ಮತ್ತೊಂದು ಕಾರ್ಯಚಟುವಟಿಕೆಗಳು, ವಿಸ್ತಾರವಾಗಿ ಎಲ್ಲ ಚಟುವಟಿಕೆಗಳಲ್ಲೂ ಪಾಲ್ಗೊಂಡಂತಹ ಮಹಿಳೆಯರಿಗೆ ಒಂದು ಬಹುಮಾನ ವಿತರಣೆ ಮಾಡಿರುವಂಥದ್ದು, ಹಾಗೆ ಶಾಸಕರಿಗೆ ವಿಶೇಷವಾಗಿ ಸನ್ಮಾನ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದರೊಟ್ಟಿಗೆ ವಿಶೇಷವಾಗಿ ಮದನಟ್ಟಮ್ಮನಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಹೆಣ್ಣು ಮಕ್ಕಳಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಹಾಗೆ ಬಂದಂತಹ ಎಲ್ಲ ಮಹಿಳೆಯರಿಗೆ ಅತ್ಯುತ್ತಮವಾದ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು. ಹಾಗೆಯೇ ಏನೂ ಕಾಣದ ಕಂದಮ್ಮಗಳು ಒಂದು ಸ್ಟೇಜ್ ಮೇಲೆ ಒಂದು ಒಳ್ಳೆಯ ಹಾಡು ಹಿಡಿದ್ವು. ಆ ಹಾಡಿಗೆ ನೃತ್ಯ ಮಾಡಿದ್ವು. ಅದು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಅವ್ರಿಗೆ ಉಳ್ಳಾಳು ಗ್ರಾಮದ ಎಲೆಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಮಕ್ಕಳಿಗೆ ಶಾಲೆಗೆ ಅನುಕೂಲವಾಗುವಂತೆ ವಸ್ತ್ರಗಳು, ಪಠ್ಯಪುಸ್ತಕಗಳು, ಹಾಗೆ ನೋಟ್ಬುಕ್ಗಳು ಉಚಿತವಾಗಿ ನೀಡುವ ಭರವಸೆ ನೀಡಿದರು. ಹಾಗೆ
ಅವರಿಗೆ ಶಾಲೆಗೆ ಅಗತ್ಯತೆ ಹಾಗೂ ಪೂರೈಕೆಗೆ ಅನುಗುಣವಾಗಿ ಏನು ಬೇಕೋ ಅವೆಲ್ಲವನ್ನು ಕೊಡುವಂಥ ಒಂದು ವಾಗ್ದಾನ ಕೂಡ ಮಾಡಿದ್ರು. ಅವ್ರಿಗೆ ಏನು ಸಲ್ಲಬೇಕೋ ಅವೆಲ್ಲ ಸಲ್ಲಿಸ್ತೀನಿ ಅನ್ನೋ ಮಟ್ಟಕ್ಕೆ ಅಲ್ಲಿ ಹೇಳಿದ್ದಾರೆ. ಹಾಗೆಯೇ ಶೈಲಜಾ ಮೇಡಮ್ ಅವರು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಗುರುಗಳು. ಅವರು ಕಲಿಸಿಕೊಟ್ಟಂಥ ಗುರುಗಳು, ಅವ್ರಿಗೆ ವಿದ್ಯೆ ಕಲಿಸಿಕೊಟ್ಟಂಥ ಗುರುಗಳು. ಅವ್ರನ್ನೂ ಕೂಡ ಇವತ್ತು ಈ ವೇದಿಕೆಗೆ ಆಹ್ವಾನ ಮಾಡಿದರು. ಅವರು ಮಹಿಳೆಯರೊಂದಿಗೆ ಮಹಿಳೆಯರಿಗಾಗಿ ವಿಶೇಷವಾಗಿ ಒಂದು ಪ್ರಾಸ್ತಾವಿಕ ಭಾಷಣ ಮಾಡಿದ್ರು. ನಿಜವಾಗಲೂ ಮಹಿಳೆಯರಿಗೆ ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ, ಮಹಿಳೆಯರು ಸ್ವಾವಲಂಬನೆಯ ನಿಟ್ಟಿನಲ್ಲಿ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸ್ವತಂತ್ರವಾಗಿ ದುಡಿಮೆಯನ್ನು ಪ್ರಾರಂಭಿಸಬೇಕೆಂದು ಕರೆ ನೀಡಿದರು. ತಮ್ಮ ದುಡಿಮೆಯ ಅಗತ್ಯತೆ ಹಾಗೂ ತಮ್ಮ ಊಟದ ಅಗತ್ಯತೆ ಇದಕ್ಕನುಗುಣವಾಗಿ ದುಡಿಮೆಯ ಹಾದಿಯಲ್ಲಿ ಸಾಗಿ ಅವರು ಇಂದು ಗುಡಿ ಕೈಗಾರಿಕೆಗಳೆಂಬ ಹೆಸರಿನಲ್ಲಿ ಅನೇಕ ಸಂಸ್ಥೆಗಳು, ಸಂಘಗಳು ಕಟ್ಟಿ ಇದರೊಟ್ಟಿಗೆ ವ್ಯಾಪಾರ ವಹಿವಾಟುಗಳನ್ನು ಮಾಡುತ್ತಾ ಬೆಳೆದು ಬಂದಂತಹ ಅನೇಕ ಆದರ್ಶ ಮಹಿಳೆಯರನ್ನು ಇಲ್ಲಿ ಪ್ರಸ್ತಾವನೆ ಮಾಡಿದರು. ಇದರೊಟ್ಟಿಗೆ ನೀವು ಕೂಡ ಯಾವ ಇತರರಂತೆ ಒಂದು ಸ್ವಾವಲಂಬಿಗಳಾಗಿ ಒಂದು ವ್ಯಾಪಾರ ಮಾಡುವಂತಹ ನಿಟ್ಟಿನಲ್ಲಿ ಪಂಚಾಯಿತಿ ಕೂಡ ಇದಕ್ಕೆ ಉತ್ತೇಜನ ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಪಂಚಾಯಿತಿಯವರಿಗೂ ಮನವರಿಕೆ ಮಾಡುತ್ತಾ ಹಾಗೆ ಮಹಿಳೆಯರಿಗೂ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಅಧ್ಯಕ್ಷರ ಸಂಪೂರ್ಣ ಬೆಂಬಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲಭಿಸಿದ್ದು, ಈ ಬೆಂಬಲದೊಟ್ಟಿಗೆ ಅವರು ಕೆಲವೊಂದು ತೀರ್ಮಾನ ನಿರ್ಣಯಗಳನ್ನು ಅಧ್ಯಕ್ಷರೊಂದಿಗೆ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಂಡು ಅದರಂತೆ ಈ ಮಹಿಳಾ ದಿನಾಚರಣೆಯನ್ನು ಯಶಸ್ವಿಗೊಳಿಸುವತ್ತ ದಾಪುಗಾಲಿಟ್ಟರು ಎಂದರೆ ತಪ್ಪಾಗಲಾರದು. ಇದು ಭಾಗೀರಥಿಯಂತಹ ಒಬ್ಬ ವಾಗ್ಮಿ ಮತ್ತು ಬುದ್ಧಿವಂತ ಮಹಿಳೆಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ನಿಜವಾಗ್ಲೂ ಹೇಳ್ಬೇಕಾಗಿರುವಂಥದ್ದು ಮತ್ತು ಮೆಚ್ಚಬೇಕಾಗಿರುವಂಥದ್ದು. ಯಾಕೆಂದರೆ ಅವರು ತಲೆಯಲ್ಲಿ ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಶ್ವೇತಾ ಎಸ್ ಟಿ ಸೋಮಶೇಖರ್ ಸಾಹೇಬರು ಅಂದರೆ ಸ್ಥಳೀಯ ಶಾಸಕರು ಇಂಥ ಉಡಿ ತುಂಬೋ ಕೆಲಸ, ಬಾಗಿನ ಕೊಡುವಂಥ ಕೆಲಸಗಳು ಸತತವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ದಾರೆ. ಯಶವಂತಪುರ ಕ್ಷೇತ್ರದಾದ್ಯಂತ ಮಾಡ್ತಾ ಬರ್ತಾಯಿದ್ದಾರೆ. ಏನು ಹೊಸದಲ್ಲ ಅವ್ರಿಗೆ. ಆದರೂ ಕೂಡ ಎಲೆಕೊಡಿಗೆಹಳ್ಳಿ ಪಂಚಾಯಿತಿಯಲ್ಲಿ ಒಂದು ಈ ಕಾರ್ಯಕ್ರಮ ನಡಿಬೇಕಿತ್ತು, ನಡೆದಿದೆ. ಹಾಗೆಯೇ ಸ್ಥಳೀಯವಾಗಿ ಮಹಿಳೆಯರನ್ನು ಉದ್ದೇಶಿಸಿ ಸರ್ಕಾರದಿಂದ ದೊರಕುವಂತಹ ಅನುದಾನಗಳು ಏನೇನಿದೆ, ಅವಶ್ಯಕತೆಗೆ ಅನುಗುಣವಾಗಿ ಇರುವಂಥ ವ್ಯಕ್ತಿಗಳು ಅದನ್ನೆಲ್ಲ ಬಳಸ್ಕೊಳ್ಬೋದು. ಅರ್ಹ ಫಲಾನುಭವಿಗಳಿಗೆ ಆ ಎಲ್ಲ ಸೌಲಭ್ಯಗಳು ದೊರಕುತ್ತೆ. ಗುಡಿ ಕೈಗಾರಿಕೆ ಆಗಿರಲಿ, ಸ್ವಂತ ಒಂದು ಟೈಲರಿಂಗ್ ಮಾಡೋವಂಥದ್ದು, ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಬೆಂಬಲ ಕೊಡುವಂಥ ರೀತಿಯಲ್ಲಿ ಶಾಸಕರು ಹೇಳಿದ್ರು. ಹಾಗೆಯೇ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ಇದರೊಟ್ಟಿಗೆ ವಿಶೇಷವಾಗಿ ಮಹಿಳಾ ಪ್ರಧಾನ ಸಮಾಜ, ಮಹಿಳಾ ಪ್ರಧಾನ ಪಂಚಾಯಿತಿಯಾಗಿ ಹೊರಹೊಮ್ಮಿರುವಂತಹ ಈ ಎಲೆಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಸುದೀರ್ಘವಾದಂತಹ ವಿವರಗಳನ್ನು ನೀಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಶ್ರೀಮತಿ ಭಾಗೀರಥಿ ಮೇಡಮ್ ಅವರು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ್ರು. ಅವರ ನಿರೂಪಣೆ ಯಾವುದೇ ಕಾರ್ಯಕ್ರಮಕ್ಕೂ ಕಮ್ಮಿ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಹಾಗೆ ನಿರೂಪಣೆಯೊಟ್ಟಿಗೆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಅವರು ಸುಲಲಿತವಾಗಿ ನಿರ್ವಹಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಇವರಿಗೆ ಬೆಂಬಲವಾಗಿ ಪಂಚಾಯಿತಿ
ಕಾರ್ಯದರ್ಶಿಗಳು ಬಿಲ್ ಕಲೆಕ್ಟರ್ ರಮೇಶ್ ಅವರು, ಚೆನ್ನಪ್ಪ ಅವರು, ಲೋಕೇಶ್ ಅವರು, ಹಾಗೆ ಪಂಚಾಯಿತಿಯ ಎಲ್ಲ ಸಹೋದ್ಯೋಗಿಗಳು ಕೂಡ ಸಹಕಾರ ನೀಡಿದರು. ಅವರ ಸಹಕಾರವೇ ಇಂದು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗೋದಕ್ಕೆ ಕಾರಣ ಅಂತೇಳಿದ್ರೆ ತಪ್ಪಾಗಲಾರದು. ಯಾವುದೇ ಆಡಂಬರವಿಲ್ಲದೆ, ಯಾವುದೇ ಧ್ವನಿವರ್ಧಕಗಳನ್ನು ಬಳಸದೆ, ಹಾಗೆ ಎಲ್ಲಿಯೂ ಸಭಿಕರಿಗೆ ಕಿರಿಕಿರಿಯಾಗದಂತೆ ನೋಡಿಕೊಂಡು, ಉಸ್ತುವಾರಿ ವಹಿಸಿಕೊಂಡು, ಇದರೊಟ್ಟಿಗೆ ಮಹಿಳಾ ಪ್ರಧಾನ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಈ ಎಲ್ಲ ಕಾರ್ಯಗಳಿಗೂ ಉತ್ತೇಜನ ನೀಡಿದಂತಹ ಪಂಚಾಯಿತಿ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಯಾಕೆಂದರೆ ಎಲ್ಲೂ ಯಾರೂ ಪ್ರತಿರೋಧವನ್ನು ನೋಡಲಿಲ್ಲ, ಅಷ್ಟು ಚೆನ್ನಾಗಿತ್ತು ಕಾರ್ಯಕ್ರಮ. ಮತ್ತು ಇಲ್ಲಿ ಎಲ್ಲೂ ಒಂದಿಷ್ಟು ಚ್ಯುತಿ ಬರದಂತೆ ನೋಡ್ಕೊಂಡಂಥ ರೀತಿ ನೀತಿ ಇದೆಯಲ್ಲ, ಅದಕ್ಕೂ ಕೂಡ ಒಂದು ಸಲ್ಯೂಟ್ ಹೊಡಿಲೇಬೇಕು. ಇಂತಹ ಹತ್ತಾರು ಕಾರ್ಯಕ್ರಮಗಳು ಇನ್ನಷ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಭಾಗೀರಥಿ ರವರು ನಿರ್ವಹಿಸಲಿ. ಹಾಗೆಯೇ ಇದೇ ರೀತಿ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಇಂತಹ ಅಧಿಕಾರಿಗಳಿಗೆ ಸ್ಫೂರ್ತಿದಾಯಕವಾಗಿ ನಿಲ್ಲಲಿ. ಮತ್ತಷ್ಟು ಮಗದಷ್ಟು ಕಾರ್ಯಗಳು ವಿಸ್ತಾರಗೊಳ್ಳುತ್ತಾ ಸಾಗಲಿ. ಇದರೊಟ್ಟಿಗೆ ಗುಡಿ ಕೈಗಾರಿಕೆಗಳಿಗೆ ಸೇರಿದಂತೆ ಅನೇಕ ರೀತಿಯ ಪದಾರ್ಥಗಳನ್ನು ಕೂಡ ಅಲ್ಲಿ ಏರ್ಪಡಿಸಲಾಗಿತ್ತು. ಇದನ್ನು ಶಾಸಕರು ಕೂಡ ಖರೀದಿಸಿದರು. ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಜೈ ಹಿಂದ್, ಜೈ ಕರ್ನಾಟಕ.